ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಲ್ಕಿ ತಾಲೂಕಿನ ಉಪ ನೋಂದಣಿ ಕಾರ್ಯಾಲಯದಲ್ಲಿ ಉಸ್ತುವಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಉಪ ನೋಂದಣಿ ಅಧಿಕಾರಿ ಜಹರುದ್ದೀನ್ ವಿರುದ್ಧ ವಕೀಲರಿಂದ ಗಂಭೀರ ಆರೋಪಗಳು ಕೇಳಿಬಂದಿವೆ. ಇವರು ಎಸ್ಡಿಎ ಹುದ್ದೆಯಲ್ಲಿದ್ದು ವಕೀಲರಿಗೆ ಹೆಚ್ಚಿನ ಹಣ ಬೇಡಿಕೆ ಇಟ್ಟಿರುವ ಆರೋಪವಿದೆ. ಉಪ ನೋಂದಣಿ ಅಧಿಕಾರಿಗಳಾದ ಜಹರುದ್ದೀನ್ ತನ್ನ ಕಚೇರಿಯಲ್ಲಿ ಕೆಲವರು ಏಜೆಂಟ್ಗಳನ್ನ ಹಾಗೂ ದಳ್ಳಾಳಿಗಳು ಇಟ್ಟುಕೊಂಡು ಏಜೆಂಟ್ಗಳಿಂದ ಬಂದಂತ ಅರ್ಜಿಗಳನ್ನ ಯಾವುದೇ ರೀತಿಯ ಅರ್ಜಿ ದಾಖಲೆಗಳು ಪರಿಶೀಲಿಸದೆ ನೇರವಾಗಿ ಕೆಲಸ ಮಾಡುತ್ತಾನೆ. ಅದೇ ಅರ್ಜಿ ವಕೀಲರ ಮುಖಾಂತರ ತೆಗೆದುಕೊಂಡು ಹೋದರೆ ಇಲ್ಲ ಸಲ್ಲದ ನೆಪ ಹೇಳಿ ಅನಾವಶ್ಯಕ ತಕರಾರು ಮಾಡುತ್ತಾನೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ ವಕೀಲರು. ಯಾವುದಾದರೂ ನೋಂದಣಿ ಮಾಡಬೇಕಾದರೆ ಭ್ರಷ್ಟಾಧಿಕಾರಿ ಹೇಳಿದಷ್ಟು ಹಣ ಕೊಡಬೇಕೋ, ಇಲ್ಲ ಅಂದರೆ ಕೆಲಸ ಮಾಡುವುದಿಲ್ಲ ಈ ಅಧಿಕಾರಿ. ಪ್ರತಿ ಉಪ ನೋಂದಣಿ ಅಧಿಕಾರಿ ಕಚೇರಿಯಲ್ಲಿ ತಕ್ಷಣ ನೋಂದಣಿ ಮಾಡಿಸಲು ವಿಐಪಿ ಕೋಟಾ ಇರುತ್ತದೆ. ಅದಕ್ಕೆ ಆತನು MLA ಕೋಟಾ ಎಂದು ಹೆಸರಿಟ್ಟು ಅದಕ್ಕೆ ಅವರು ಬೇಡಿದಷ್ಟು ಹಣ ಕೊಟ್ಟರೆ ತಕ್ಷಣ ನೋಂದಣಿ ಮಾಡಿಸುತ್ತಾನೆ. ಈ ಭ್ರಷ್ಟ ಅಧಿಕಾರಿ ಮನಬಂದಂತೆ ಕೆಲಸ ಮಾಡುತ್ತಿದ್ದು ಬಹಳಷ್ಟು ಸಾರ್ವಜನಿಕರಿಗೂ ಹಾಗೂ ಸಮಸ್ತ ಬಾಲ್ಕಿ ತಾಲೂಕಿನ ರೈತ ಬಾಂಧವರಿಗೂ ತೊಂದರೆ ಕೊಡುತ್ತಿದ್ದು, ಈ ಅಧಿಕಾರಿಗೆ ಕೂಡಲೇ ಬಾಲ್ಕಿ ಉಪನೋಂದಣಾಧಿಕಾರಿ ಕಾರ್ಯದಿಂದ ವರ್ಗಾವಣೆ ಮಾಡಿ ಶಾಶ್ವತ ಬಾಲ್ಕಿ ಉಪನೋಂದಣಿ ಅಧಿಕಾರಿಯನ್ನಾಗಿ ನೇಮಕ ಮಾಡಬೇಕೆಂದು ಬಾಲ್ಕಿ ನ್ಯಾಯವಾದಿಗಳ ಸಂಘದಿಂದ ಸನ್ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡ ಕಂದಾಯ ಸಚಿವರು, ಕರ್ನಾಟಕ ಸರ್ಕಾರ, ವಿಧಾನಸೌಧ ಬೆಂಗಳೂರು, ಮುಖ್ಯ ಕಾರ್ಯದರ್ಶಿಗಳು, ಕಂದಾಯ ಇಲಾಖೆ, ವಿಕಾಸಸೌಧ ಬೆಂಗಳೂರು, ಮುಖ್ಯ ಜಿಲ್ಲಾ ನೋಂದಣಿ ಅಧಿಕಾರಿಗಳು, ನೋಂದಣಿ ಇಲಾಖೆ ಬೀದರ್ ರವರಿಗೆ ದೂರನ್ನ ಸಲ್ಲಿಸಿದ್ದಾರೆ. ಈ ಉಪನೋಂದಣಿ ಅಧಿಕಾರಿಗಳ ವಿರುದ್ಧ ದೂರು ನೀಡಲು ಬಾಲ್ಕಿ ವಕೀಲರ ಸಂಘದಲ್ಲಿ ಒಮ್ಮತ ನಿರ್ಣಯ ಮಾಡಲಾಗಿದೆ. ಯಾರದೇ ವಕೀಲರ ಹೆಸರನ್ನು ಹೇಳಿ ದುರುಪಯೋಗ ಮಾಡಿದರೆ ಅಂತ ದಳ್ಳಾಳಿಗಳ ವಿರುದ್ಧ ಕಾನೂನು ರೀತಿ ಕ್ರಮ ಜರುಗಿಸುವುದಕ್ಕೆ ನಾವು ಒತ್ತಾಯ ಮಾಡುತ್ತೇವೆ. ನಾವು ವಕೀಲರ ಸಂಘದಿಂದ ಉಗ್ರ ಹೋರಾಟ ಮಾಡಲಾಗುತ್ತದೆ ಎಂದು ವಕೀಲರ ಸಂಘದ ಅಧ್ಯಕ್ಷರಾದ ಸಂಗಮೇಶ್ ಗಾಮ್ ಅವರು ಖಂಡಿತವಾಗಿ ಮಾಧ್ಯಮದ ಮುಖಾಂತರ ಎಚ್ಚರಿಕೆ ನೀಡಿದ್ದಾರೆ. ಎಲ್ಲ ವಕೀಲರ ಸಮಕ್ಷಮದಲ್ಲಿ ಪ್ರಮುಖರಾದ ಸಂಘದ ಉಪಾಧ್ಯಕ್ಷರಾದ ಮಹೇಶ್ ಪರಸಣ್ಣಿ, ಪ್ರಧಾನ ಕಾರ್ಯದರ್ಶಿಯಾದ ಶಿವಕುಮಾರ್ ಕೆಕೆ, ವಕೀಲರು ಯುವರಾಜ್ ಜೋಳದಪ್ಪಿಗೆ, ಧನಲಕ್ಷ್ಮಿ ಬಳತೆ, ಅನಿತಾ ಮೂಲ್ಗೆ ಮತ್ತು ಹಿರಿಯ ವಕೀಲರಾದ MB ಪಾಟೀಲ್, NN ಸ್ವಾಮಿ, ಸಂಗಶೆಟ್ಟಿ ಪಾಟೀಲ್, ಸಿದ್ದು ಪಾಟೀಲ್, ಅರವಿಂದ್ ಜಿಂದೆ, ಸಂಜು ಕುಮಾರ್ ಬಾಟಸಂಗವಿ, ರಾಮಕೃಷ್ಣ ವಕೀಲರು, ಗುರುನಾಥ್ ಚೆಲುವ, ಶಿವಕುಮಾರ್ ಸ್ವಾಮಿ, ಉಮಾಕಾಂತ್ ವಾರದ, ಸೂರ್ಯಕಾಂತ್ ಪಾಟೀಲ್, ಶ್ರೀಕಾಂತ್ ಲದ್ದೆ, ಮರಕಂದ ಮಾನಕಾರಿ, ಸದಾಶಿವು ತುಕದಿ, ಸತೀಶ್ ಬಿರಾದಾರ್, ಸುರೇಶ್ ಬಿರಾದಾರ್, ನಾಗೇಶ್ ನಾಗುರೆ, ಸಂತೋಷ್ ನೆಲವಾಡೆ, ಚಂದ್ರಕಾಂತ್ ಬಿರಾದಾರ್, MD ನವಾಜ್, ಸಿರಾಜುದ್ದೀನ್ ಇನ್ನಿತರರು 100ಕ್ಕೂ ಹೆಚ್ಚು ವಕೀಲರು ಉಪಸ್ಥಿತರಿದ್ದರು. ವರದಿ ಸತೀಶ್ ಕುಮಾರ್ ಕಲಾಬೀದರ್. ಉಸ್ತುವಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಉಪನೋಂದಣಿ ಅಧಿಕಾರಿ ಜಹರುದ್ದೀನ್ SDA ಇವರು ವಿರುದ್ಧ ದೂರದ ಏನಂತಂದ್ರೆ ಅವರು ಹಣ ತಗೊಂಡೇ ಕೆಲಸ ಮಾಡ್ತಾ ಇದ್ದಾರೆ. ಈ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ವಕೀಲರಿಗೆ ಲಂಚಕ್ಕೆ ಬೇಡಿಕೆ ಹೆಚ್ಚಿಗ್ತಾ ಇದ್ದಾರೆ. ವಾಣಿ ಬೇಗ ಅಂತ ಏನಾದರೂ ಹುಡುಕ್ತಾರ ಅವರು ಹೆಸರು ಏನಾದ್ರೆ ಸ್ವಲ್ಪ ಏನಾರ ಇದು ಕರೆಕ್ಷನ್ ಅಂತ ಇಷ್ಟು ರೊಕ್ಕ ಕೊಟ್ಟರೆ ನಾನು ಮಾಡ್ತೀನಿ, ಲಕ್ಷಗಟ್ಟಲೆ ದಿನ ಮುಸ್ಲಿ ಮಾಡಿ ಲಂಚವನ್ನು ಕೇಳ್ತಾ ಇದ್ದಾರೆ, ಮನೆ ಹೋಗ್ತಾ ಇದ್ದಾರೆ. ಅದ್ರ ಸಲುವಾಗಿ ಅವ್ರ ವಿರುದ್ಧ ಏನಾದ್ರೆ ನಾವು ಮುಖ್ಯ ಕಾರ್ಯದರ್ಶಿಗಳು ಕರ್ನಾಟಕ ಸರ್ಕಾರ ಅವರು ಕೊಡ್ತಾ ಇದ್ದೀವಿ ಮತ್ತು ಕಂದಾಯ ಸಚಿವರಾದಂಥ ಗೌರವಾನ್ವಿತ ಶ್ರೀ ಕೃಷ್ಣ ಬೈರೇಗೌಡ ಅವರು ಕೊಡ್ತಾ ಇದ್ದೀವಿ ಮತ್ತು ಜಿಲ್ಲಾ ಮುಖ್ಯ ನೋಂದಣಾಧಿಕಾರಿಗಳು ಬೀದರ್ ಇವರಿಗೂ ಕೂಡ ನಾವು ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ. ಅತಿ ಶೀಘ್ರದಲ್ಲಿ ಕೆಲವು ದಿನಗಳಲ್ಲಿ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು ಮತ್ತು ಅವರಿಗೆ SDA ಅವ್ರಿಗೆ ವರ್ಗಾವಣೆ ಮಾಡಿ ಕಾಯಂ ಇರ್ತಕ್ಕಂಥ ಉಪನೋಂದಣಾಧಿಕಾರಿಗಳಿಗೆ ನೇಮಕ ಮಾಡಬೇಕು ಅಂತೇಳಿ ನಮ್ಮ ನ್ಯಾಯವಾದಿ ಸಂಘದ ವತಿಯಿಂದ ಮನವಿ ಮಾಡ್ತಾ ಇದ್ದೀವಿ. ಅದೇ ರೀತಿ ಅಲ್ಲಿ ಪೈರಿಗಳು ಬಹಳಷ್ಟು ಆಗಿದ್ದಾರೆ, ಲಂಚ ಅವ್ರ ಮುಖಾಂತರ ತೆಗೆದುಕೊಳ್ತಾ ಇದ್ದಾರೆ. ಏಜೆಂಟ್ರು ಬಹಳಷ್ಟು ಜನ ಇದ್ದಾರೆ. ಅದೇ ರೀತಿ ನಮ್ಮ ವಕೀಲರು ಯಾರಾದರೂ ಕೆಲಸ ಆಗೋದಿಲ್ಲ, ಅಲ್ಲಿರ್ತಕ್ಕಂಥ ಏಜೆಂಟ್ ಮೂಲಕ ಕೆಲಸ ಮಾಡ್ಕೊತಾ ಇದ್ದಾರೆ. ಉದಾಹರಣೆಗೆ ನಮ್ಮ ಶಿವಕುಮಾರ್ ಸ್ವಾಮಿ ಅವರು ಒಂದು ಕೆಲಸ ಹೋಗಿದ್ರು, ಅವ್ರದ್ದು ಮಾಡಲ್ಲ ಅಂತ ಹೇಳೋರು, ಅವರು ಏಜೆಂಟ್ ಮುಖಾಂತರ ಕ್ಲೈಂಟ್ ಮಾಡ್ಕೊಂಡ್ರೆ
ರೂಪಾಯಿ ತಗೊಂಡವ್ರು ಕೆಲಸ ಮಾಡಿದ್ದಾರೆ. ಈ ರೀತಿ ಅತಿ ಭ್ರಷ್ಟ ಅಧಿಕಾರಿ ಯಾರು ಅಂತಂದ್ರೆ ಇಲ್ಲಿ ಉಪನೋಂದಣಾಧಿಕಾರಿ ಆದೇಶ ಆಗಿದೆ. ಅದ್ರ ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು. ಒಂದು ವೇಳೆ ಕ್ರಮ ತೆಗೆದುಕೊಳ್ಳಿದಾಗ ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀವಿ. ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ. ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ, ಜ್ಯೋತಿಷ್ಯ, ಆಧ್ಯಾತ್ಮಿಕ, ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ. ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ, ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ. ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸುತ್ತೇವೆ. ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು, ನವೀಕರಿಸಲು ಮಾತ್ರವಲ್ಲ, ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ.